ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಗೋಬಿ ಮಂಚೂರಿಯನ್. ಮನೆಯಲ್ಲೇ ನೀವು ಗೋಬಿ ಮಂಚೂರಿಯನ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡ್ರಿ. ಇವಾಗ ಅದಕ್ಕೊಂದು ದೊಡ್ಡ ಗೋಬಿ ಹೂ ತೊಗೊಂಡಿದ್ದೀನಿ ರೀ. ಅದನ್ನು ಈ ಥರ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ ನೀರಲ್ಲಿ ಹಾಕಿ. ಅದಕ್ಕೆ ರುಬ್ಬೋದಕ್ಕೆ 2 ಟೊಮೆಟೊನ ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಈ ಥರ ದೊಡ್ಡ ದೊಡ್ಡ ಪೀಸು. ಒಂದು 4-5 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ರೀ. ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿನ ಉದ್ದುದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಒಂದು ಬಟ್ಲು ಕಾರ್ನ್ಫ್ಲೋರ್ ಹಿಟ್ಟು, 2 ಚಮಚೆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ರೀ. ಇವಾಗ ಬಿಡಿಸಿಟ್ಕೊಂಡಿದ್ವಲ್ಲ ರೀ ಗೋಬಿ ಹೂವನ್ನ ನೀರಿನಲ್ಲಿ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಈ ಥರ ಕಿವುಚಿ ತೊಳ್ಕೊಳ್ಳೋಣ್ರಿ ಚೆನ್ನಾಗಿ. ಯಾಕಂದ್ರೆ ಅದರಲ್ಲಿ ಏನಾದರೂ ಹುಳ ಪಳ ಇದ್ದರೆ ಅವು ಕ್ಲೀನ್ ಆಗ್ತಾವ್ರಿ. ಹಿಂಗೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕ್ಕೊಂಡು ತೊಳ್ಕೊಬೇಕು. ನೋಡಿ ಎಷ್ಟು ಕ್ಲೀನಾಗಿದೆ ನೋಡಿ. ಈ ಥರ ತೊಳ್ಕೊಂಡು ಒಂದು ಪುಟ್ಟಿಗೆ ತಗೊಳ್ಳೋಣ್ರಿ. ತಗೊಂಡು ನಾನು ಒಂದು ಬಟ್ಲ ಕಾರ್ನ್ಫ್ಲೋರ್ ಹಿಟ್ಟು ತೊಗೊಂಡಿದ್ದೀನಲ್ಲ ರೀ, ಅದನ್ನು ಹಾಕೋತಾ ಇದ್ದೀನಿ ನೋಡಿರಿ. ಮತ್ತು 2 ಚಮಚೆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ರೀ. ಮೈದಾ ಹಿಟ್ಟು ಹಾಕ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ್ರಿ. ಒಂದು ಸ್ವಲ್ಪ ಅರಿಶಿನ ಪುಡಿ, 2 ಚಮಚೆ ಅಚ್ಚ ಖಾರದ ಪುಡಿ ಹಾಕೋತೀನಿ ರೀ. ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ರೀ. ಇವಾಗ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲನೂ. ಯಾಕಂದ್ರೆ ಆ ಗೋಬಿಗೆ ಖಾರ ಉಪ್ಪು ಮಸಾಲೆ ಎಲ್ಲ ಹತ್ತಬೇಕಲ್ರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಭಾಳ ಹಿಡಿಯಂಗಿಲ್ಲ ರೀ ಇದಕ್ಕೆ. ನೋಡಿಬಿಟ್ಟು ಸ್ವಲ್ಪನೇ ಚಿಮ್ಸ್ಕೊಂಡು ಕಲಿಸ್ಕೋಬೇಕು. ನೋಡಿ ಈ ಥರ ಸ್ವಲ್ಪನೇ ನೀರು ಚಿಮ್ಸ್ಕೊಂಡಿದ್ದೀನಿ ನೋಡಿ. ಭಾಳ ನೀರು ಹಿಡಿಯಲ್ರಿ ಇದಕ್ಕೆ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ನಾನು ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೆ ರೀ. ಎಣ್ಣೆ ಕಾದಿದೆ. ಇವಾಗ ಉರಿನ ಸಣ್ಣ ಮಾಡ್ಕೊಳ್ಳೋಣ್ರಿ. ಸಣ್ಣ ಮಾಡಿಕೊಂಡು ಗೋಬಿ ಹೂವನ್ನ ಈ ಥರ ಎಣ್ಣೆಯಲ್ಲಿ ಬಿಟ್ಕೊಳ್ಳೋಣ. ಈಗ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಕಲರ್ ಕೂಡ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ನಾವು ಯಾವುದೇ ಫುಡ್ ಕಲರ್ ಹಾಕಿಲ್ಲ. ಅಚ್ಚ ಖಾರದ ಪುಡಿದ ಕಲರ್ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಕಲರ್ಫುಲ್ಲಾಗಿ. ಉರಿ ಸಣ್ಣ ಇಟ್ಕೋಬೇಕ್ರಿ. ಉರಿ ಸಣ್ಣ ಇಟ್ಕೊಂಡು ಭಾಳ ಹೊತ್ತಿವು ಈ ಥರ ಕ್ರಿಸ್ಪಿ ಆಗೋವರೆಗೂ ಕರ್ಕೋಬೇಕು. ಚೆನ್ನಾಗಿ ಕೈಯಾಡಿಸ್ಕೊಂಡು ಕ್ರಿಸ್ಪಿ ಆಗೋವರೆಗೂ ಕರ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ತುಂಬ ಸಖತ್ತಾಗಿರುತ್ತೆ. ನೀವು ಸಾಯಂಕಾಲ ಹೊತ್ತು ಏನಾದರೂ ತಿನ್ಬೇಕು ನಿಮ್ಗೆ ಅನಿಸಿದ್ರೆ ಗೋಬಿನ ನೀವು ಮಾಡ್ಕೊಂಡು ತಿಂದ್ರೆ ಸಖತ್ತಾಗಿರುತ್ತೆ ನೋಡಿರಿ. ನೀವು ಹೊರಗಡೆ ಹೋಗೋ ಬದಲು ಮನೆಯಲ್ಲೇ ಮಾಡ್ಕೊಂಡು ತಿಂತೀರಿ. ಅಷ್ಟು ಸಖತ್ತಾಗಿರ್ತಾವೆ ಇವು. ನೀವು ನೋಡ್ಕೊಂಡು ಮಾಡ್ಕೊಂಡ್ರೆ ನೋಡಿ. ಉರಿ ಸಣ್ಣ ಇಟ್ಕೊಂಡು ಚೆನ್ನಾಗಿ ಕೈಯಾಡಿಸ್ಕೊಂಡು ಕ್ರಿಸ್ಪಿ ಆಗೋವರೆಗೂ ಕರ್ಕೋಬೇಕು. ಕರೆದು ಈ ಥರ ಎಣ್ಣೆ ಬಸ್ಕೊಂಡು ಒಂದು ತಟ್ಟೆಗೆ ತಗೊಳ್ಳೋಣ್ರಿ. ಅದೇ ಥರ ಎಲ್ಲ ಗೋಬಿನೂ ಕರ್ಕೋಬೇಕು. ಇವಾಗ ಅದಕ್ಕೆ ಒಗ್ಗರಣೆಗೆ 2 ಟೊಮೆಟೊನ ನಾನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ರೀ, ಅದನ್ನು ಹಾಕ್ಕೋತೀನಿ ರೀ. ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು 4-5 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ರೀ. ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ಒಣಮೆಣ್ಸಿನ್ಕಾಯಿನ. ಇದನ್ನ ಇವಾಗ ನೈಸಾಗಿ ರುಬ್ಕೊಳ್ಳೋಣ. ನೀರು ಹಾಕ್ಬಾರ್ದ್ರಿ, ಹಾಗೆ ರುಬ್ಕೊಳ್ಳೋಣ ನೈಸಾಗಿ. ನೋಡಿ ಈ ಥರ ನೈಸಾಗಿ ರುಬ್ಕೋಬೇಕು. ನಿಮ್ಗೆ ಸಂಜೆ ಹೊತ್ತು ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕು ಅನಿಸಿದಾಗ ಮನೆಯಲ್ಲಿ ಗೋಬಿ ಹೂ ಇತ್ತಂದ್ರೆ ನೀವು ಈ ಥರ ಗೋಬಿ ಮಂಚೂರಿ ಮಾಡ್ಕೊಂಡು ತಿನ್ಬೋದು. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಅದೇ ಕಡೆ ಇಟ್ಕೊಳ್ಳೋಣ್ರಿ. 1 ಚಮಚ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಳ್ಳೋಣ್ರಿ. ಸಣ್ಣಗೆ ಹೆಚ್ಚಿದ ಒಂದು ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 3-4 ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಅದನ್ನು ಹಾಕ್ಕೋತಾ ಇದ್ದೀನಿ. ಒಂದು ಗಡ್ಡೆ ಬೆಳ್ಳುಳ್ಳಿ ಸೋಸಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ರೀ. ಅದನ್ನು ಹಾಕ್ಕೊಳ್ಳೋಣ ಒಗ್ಗರಣೆಗೆ. ಇವಾಗ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಕಾಯಿಸ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೋಬೇಕು ಇದನ್ನು. 1 ನಿಮಿಷ ಫ್ರೈ ಮಾಡಿಕೊಂಡು ಇವಾಗ ಮಿಕ್ಸಿ ಜಾರ್ನಲ್ಲಿ ರುಬ್ಕೊಂಡಿದ್ರಲ್ರಿ ಟೊಮೆಟೊ ಮತ್ತು ಮೆಣಸಿನ್ಕಾಯಿನ ಅದನ್ನು ಹಾಕ್ಕೊಳ್ಳೋಣ್ರಿ. ಪೇಸ್ಟ್ ಟೊಮೆಟೊ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಕಾಯಿಸ್ಕೊಂಡು ಟೊಮೆಟೊದ ಹಸಿ ವಾಸನೆ ಹೋಗಬೇಕು. 1 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಈ ಥರ ಚೆನ್ನಾಗಿ ಕಾಯಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಉರಿ ಸಣ್ಣಗೆ ಇಟ್ಕೊಳ್ರಿ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬಾ ಸಖತ್ತಾಗಿರ್ತದೆ ನೋಡಿರಿ ಗೋಬಿ ಮಂಚೂರಿ. ನೀವು ನೋಡ್ಕೊಂಡ್ರಂದ್ರೆ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ದೊಡ್ಡವ್ರು ಕೂಡ ಇಷ್ಟ ಆಗುತ್ತೆ. ಗೋಬಿ ಮಂಚೂರಿ ಎಲ್ರಿಗೂ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನೀವು ನೋಡ್ಕೊಂಡು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. 1 ಚಮಚ ಕಾರ್ನ್ಫ್ಲೋರ್ ಹಿಟ್ಟು ತೊಗೊಂಡಿದ್ದೀನಿ ರೀ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಹಾಕ್ಕೊಳ್ಳೋಣ್ರಿ ಇದು ಒಗ್ಗರಣೆಗೆ. ನೋಡಿ ಈ ಥರ ಕಲಿಸ್ಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಾಯಿಸ್ಕೊಳ್ಳಿ ಚಮಚೆಯಿಂದ. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನೋಡಿರಿ. ನೋಡಿಬಿಟ್ಟು ಹಾಕ್ಕೊಳ್ರಿ ಉಪ್ಪನ್ನು. ಯಾಕಂದರೆ ಗೋಬಿಯಲ್ಲಿ ಕರಿಯುವಾಗ ನೀವು ಟೇಸ್ಟಿಗೆ ಉಪ್ಪು ಹಾಕ್ಕೊಂಡಿದ್ರಿ. ಅದಕ್ಕೋಸ್ಕರ ಇವಾಗ ಒಗ್ಗರಣೆಗೆ ಜಾಸ್ತಿ ಉಪ್ಪು ಹಾಕ್ಕೋಬೇಡ್ರಿ, ನೋಡಿಬಿಟ್ಟು ಹಾಕ್ಕೊಳ್ರಿ. ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿರಿ. ಅವಾಗ ಗೋಬಿ ಕರೆದಿಟ್ಕೊಂಡಿದ್ವಲ್ರಿ
ಆ ಗೋಬಿನೆಲ್ಲನೀಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ್ರಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಒಗ್ಗರಣೆ ಗೋಬಿ ಜೊತೆ ಎಲ್ಲ ಮಿಕ್ಸ್ ಆಗಬೇಕಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಗ್ಯಾಸ್ ಆರಿಸ್ಬಿಟ್ಟು ಇವಾಗೆಲ್ಲ ಮಿಕ್ಸ್ ಆಯ್ತರಿ. ಇದು ಗೋಬಿ ರೆಡಿ ಆಯ್ತವಲ್ಲ, ಗ್ಯಾಸ್ ಆಫ್ ಮಾಡಬೇಕು. ಇವಾಗ ನೋಡಿ ರೆಡಿ ಆಯ್ತು ಗೋಬಿ. ಮೇಲ್ಗಡೆ ಸ್ವಲ್ಪ ಹಸಿ ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ್ರಿ. ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕಾಡಿಸ್ಕೊಳ್ಳಿ. ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳೋಣ್ರಿ. ಟೇಸ್ಟಿಯಾಗಿರುತ್ತೆ ನಿಂಬೆಹಣ್ಣು ಹಿಂಡ್ಕೊಂಡ್ರೆ. ಖಾರ ಖಾರ ಹುಳಿ ಹುಳಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹುಳಿ ಎಲ್ಲ ಇದಕ್ಕೆ ಮಿಕ್ಸ್ ಆಗಬೇಕಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಕಲರ್ಫುಲ್ಲಾಗಿ. ನೋಡಿದ್ರನ್ನ ಬಾಯಲ್ಲಿ ನೀರು ಬರ್ತಾ ಇದೆ ನೋಡಿ, ಗಮ್ ಅಂತ ಇದೆ. ಎಷ್ಟು ಚೆನ್ನಾಗಿ ಸಖತ್ತಾಗಿದೆ ನೋಡಿ ಗೋಬಿ ಮಂಚೂರಿಯನ್. ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಿ. ಈಗ ಇವಾಗ ರೆಡಿ ಆದ್ವಲ್ಲ ಇವು, ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.